ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಕ್ಷೇತ್ರ ದರ್ಶನ ಕಾರ್ಯಕ್ರಮದಲ್ಲಿ ಈ ದಿನ ನಾವು ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ದೇವಾಲಯದಲ್ಲಿದ್ದೇವೆ. ಈ ದೇವಾಲಯದ ವಿಶೇಷತೆ ಏನು ನೋಡಿ ಬರೋಣ ಬನ್ನಿ. ನಿಸರ್ಗದ ಮಡಿಲಿನಲ್ಲಿ ಸಹಜ ಸೌಂದರ್ಯದೊಡನೆ ಕಂಗೊಳಿಸುತ್ತಿರುವ ಈ ದೇವಾಲಯ ಕೆಆರ್ಪೇಟೆ ತಾಲೂಕಿನ ಶ್ರೀ ಮಹದೇಶ್ವರ ಸ್ವಾಮಿ ಸನ್ನಿಧಿ. ಕಾವೇರಿ, ಹೇಮಾವತಿ ಹಾಗೂ ಲಕ್ಷ್ಮಣ ತೀರ್ಥ ನದಿಗಳ ಸಂಗಮ ಕ್ಷೇತ್ರವಾಗಿರುವ ಈ ಸನ್ನಿಧಿ ಸಂಗಮ ಕ್ಷೇತ್ರ ಎಂದೇ ಜನಜನಿತ. ಇತಿಹಾಸದ ಪ್ರಕಾರ ಬಾಲಕರಾಗಿದ್ದ ಶ್ರೀ ಮಲೈ ಮಹದೇಶ್ವರ ಸ್ವಾಮಿಯು ತಪಸ್ಸಿಗೆಂದು ಈ ಕ್ಷೇತ್ರಕ್ಕೆ ಬಂದು ನದಿ ದಾಟಲು ತೆಪ್ಪದವರಲ್ಲಿ ವಿನಂತಿಸಿದಾಗ ಅವರು ನಿರಾಕರಿಸುತ್ತಾರೆ. ಆಗ ಸ್ವಾಮಿಯು ತನ್ನ ವಸ್ತ್ರವನ್ನೇ ನೀರಿಗೆ ಹಾಕಿ ಅದರ ಮೇಲೆ ಮಲಗಿ ನದಿ ದಾಟಿದರು ಎನ್ನುವುದು ಪ್ರತೀತಿ. ನನ್ನ ಹೆಸರು ಹಂಚಿ ಸಣ್ಣಸ್ವಾಮಿಗೌಡ ಅಂತ ಹೇಳಿ. ಒಂದು ಕಾವೇರಿ ಮತ್ತು ಹೇಮಾವತಿ ಮತ್ತು ಲಕ್ಷ್ಮಣ ತೀರ್ಥ ಮೂರು ನದಿಗಳು ಪ್ರತ್ಯಕ್ಷವಾಗಿ ಸೇರುವ ಏಕೈಕ ಸ್ಥಳ ಇದು. ತ್ರಿವೇಣಿ ಸಂಗಮ ಅಂತ ಹೆಸರು. ಇಲ್ಲಿ ಉತ್ತರ ದೇಶದಿಂದ ಬಾಲಕರಾಗಿದ್ದ ಮಹದೇಶ್ವರರು ಇಲ್ಲಿಗೆ ಬಂದು ಕಾವೇರಿ ನದಿ ದಾಟಲಿಕ್ಕೆ ಅಂತ ಇಲ್ಲಿಗೆ ಬರ್ತಾರೆ. ಈ ಅಂಬಿಗರು ಇಲ್ಲಿ ದೋಣಿ ನಡೆಸ್ತಾ ಇರ್ತಾರೆ. ಆ ಆಚೆ ದಡಕ್ಕೆ ಹೋಗಲಿಕ್ಕೆ ಮಹದೇಶ್ವರರು ದೋಣಿ ವಿಹಾರ ಮಾಡೋರನ್ನ ಕೇಳ್ತಾರೆ. ಅವರು ಹಣವನ್ನು ಕೇಳ್ತಾರೆ. ಆವಾಗ ಹಣ ನಂತವು ಇಲ್ಲ ಅಂತ ಹೇಳಿದಾಗ ಇವರು ದೋಣಿ ನಡೆಸೋರು ಅವ್ರನ್ನ ಜರಿತಾರೆ. ಆವಾಗ ಮಲೈ ಮಹದೇಶ್ವರರು ಬಾಲಕರಾಗಿದ್ದಾಗ ತಮ್ಮ ಮೈ ಮೇಲೆ ಇದ್ದ ವಸ್ತ್ರವನ್ನು ಕಾವೇರಿ ನದಿಗೆ ಹಾಕಿ ಅಲ್ಲಿಂದ ಕಪ್ಪಡಿ ಮಾರ್ಗವಾಗಿ ಮುಂದೆ ಪ್ರಯಾಣ ಮಾಡ್ತಾರೆ ಅನ್ನೋದು ಪ್ರತೀತಿ. ಆ ವಿಚಾರವಾಗಿ ಇಲ್ಲಿ ದೋಣಿ ನಡೆಸೋರಿಗೆ ವಿಚಾರ ಗೊತ್ತಾಗಿ ಕ್ಷಮೆ ಯಾಚಿಸ್ತಾರೆ. ಆವಾಗ ಅವ್ರ ಶಾಪ, ನಿಮಗೆ ದೋಣಿ ಅಗ್ನಿಸ್ಪರ್ಶ ಆಗಲಿ ಅಂತ ಹೇಳಿ ಬಾಲಕ ಮಹದೇಶ್ವರರು ಅವರಿಗೆ ಶಾಪ ಹಾಕ್ತಾರೆ. ಕೊನೆಗೆ ಗೊತ್ತಾದಾಗ ಇವು ಕ್ಷಮೆಯನ್ನು ಕೇಳಿದಾಗ ಮತ್ತೊಮ್ಮೆ ನೀವು ದೋಣಿಗಳನ್ನೆಲ್ಲ ಮುಗಿಸಾಕಿ ವರ್ಷಕ್ಕೊಮ್ಮೆ ಅಂತ ಹೇಳಿ ಆ ಶಾಪ ವಿಮೋಚನೆ ಮಾಡೋಕ್ಕೆ ಹೇಳ್ತಾರೆ. ಹಾಗಾಗಿ ಈ ಒಂದು ಕುರುಹುಗಾಗಿ ಈ ಮೂರು ನದಿಗಳ ಸೇರುವ ಸ್ಥಳದಲ್ಲಿ ಒಂದು ಮಹದೇಶ್ವರ ದೇವಸ್ಥಾನವನ್ನು ಸಾರ್ವಜನಿಕರ ಸಹಾಯದಿಂದ ಇಲ್ಲಿ ಕಟ್ಟಿದ್ದೇವೆ. ಈಗಾಗಲೇ ಈ ಸ್ಥಳದಲ್ಲಿ 2 ಮಹಾಕುಂಭಮೇಳಗಳು ನಡೆದಿದೆ. ಒಂದು 2012ನೇ ಇಸ್ವಿನಲ್ಲಿ ಮತ್ತು ಒಂದು 2023ನೇ ಇಸ್ವಿನಲ್ಲಿ. ಈ ಮಲೈ ಮಹದೇಶ್ವರ ದೇವಸ್ಥಾನವನ್ನು ಪೂಜ್ಯರಾದ ಕಾವಂದರಾದ ಡಿ ವೀರೇಂದ್ರ ಹೆಗ್ಗಡೆ ಸ್ವಾಮಿಯವರು, ಆದಿಚುಂಚನಗಿರಿ ಶ್ರೀಗಳು, ಕಾಗಿನೆಲೆ ಶ್ರೀಗಳು, ಸುತ್ತೂರು ಶ್ರೀಗಳು ಈ ದೇವಸ್ಥಾನವನ್ನು ಲೋಕಾರ್ಪಣೆಯನ್ನು 2023ನೇ ಇಸ್ವಿ ನವೆಂಬರ್ ತಿಂಗಳಲ್ಲಿ ಲೋಕಾರ್ಪಣೆ ಮಾಡಿದ್ರು. ಇಲ್ಲಿ ಶಿವರಾತ್ರಿ ಉತ್ಸವ ಬಹಳ ಅದ್ದೂರಿಯಿಂದ ನೆರವೇರಿದರೆ ಇತರ ದಿನಗಳಲ್ಲಿ ಸ್ವಾಮಿಗೆ ಸರ್ವ ಸೇವೆಯು ನಿಷ್ಠೆಯಿಂದ ನೆರವೇರುತ್ತದೆ. ಇಲ್ಲಿ ಇತಿಹಾಸ ಪ್ರಸಿದ್ಧ ಮಹಾಕುಂಭಮೇಳವು ನೆರವೇರಿತು. ಪುರಾತನ ಸಂಗಮೇಶ್ವರ ದೇವಾಲಯವೂ ಇಲ್ಲಿದೆ. ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆ ನೆರವೇರುತ್ತಿದ್ದು ಶ್ರೀ ಮಲೈ ಮಹದೇಶ್ವರ ಸನ್ನಿಧಿ ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ. ವೀಕ್ಷಕರೇ, ತ್ರಿವೇಣಿ ಸಂಗಮ ಕ್ಷೇತ್ರವಾದ ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ದೇವಾಲಯದ ವಿಶೇಷತೆಗಳು ಇವು. ಇಂತಹ ಇನ್ನೊಂದು ಕ್ಷೇತ್ರದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.